ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ ಅವತ್ತು ಬ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಇನ್ನು ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಒತ್ತಿ. ಹಾಗೆ ಒಂದು ಲೈಕ್ ಮಾಡಿ, ಕಮೆಂಟ್ ಹಾಕೋದಂತೂ ಮರಿಬೇಡಿ. ವೆಲ್ಕಮ್ ಬ್ಯಾಕ್ ಟು ತುಳಜಾ ಬ್ಲಾಗ್ ಚಾನಲ್. ನಾನು ನಾಷ್ಟ ಮಾಡಿದೆ. ನಾನು ಸ್ಕೂಲ್ಗೆ ಹೋಗಿ ಬರ್ತೀನಿ. ಅಲ್ಲಿವರೆಗೂ ಅಮ್ಮ ಏನೇನು ಮಾಡ್ತಾರೆ ನೋಡ್ಕೊಂಬನ್ನಿ. ನಾನು 4 ಗಂಟೆಗೆ ಸಿಗ್ತೀನಿ. ಭಾಗ್ಯಾಗ ತಲೆ ಹಿಕ್ಕಿ ಈಗ ಸಾಲಿಗೆ ಕಳಿಸ್ಬೇಕು ನೋಡಿ. ಈಗ ಟೈಮ್ ಆಗತೈತಿ, 8:30 ಆಗತ್ತದ. ನಾಷ್ಟ ಮಾಡ್ಯಾಳು, ಮೊಸರು ಅವಲಕ್ಕಿ ತಿಂದಾಳ. ಈ ಸದ್ಯಕ್ಕೆ ನಾನು ತಲೆ ಹಿಕ್ತೀನಿ. ತಲೆ ಹಿಕ್ಕಿ ನಾನು ಪೂಜಾ ಪುನಸ್ಕಾರ ಎಲ್ಲ ಮಾಡ್ಕೊಳ್ಳೋಣ ಅಂತ. ಇವತ್ತು ಗುರುವಾರ, ಸಾಯಿಬಾಬಾ ಹೋಗೋದು ಆಗಲಿಲ್ಲ ಇವತ್ತು. ಮುಂದಿನ ಗುರುವಾರ ಹೋಗ್ತೀನಿ. ಮಧ್ಯಾಹ್ನಕ್ಕಂತ ಹೋಗ್ತೀನಿ ಇವತ್ತು. ಬೆಳಿಗ್ಗೆ ಹೋಗೋಕ್ಕಾಗಿಲ್ಲ, ಯಾಕಂದ್ರೆ ಸ್ವಲ್ಪ ಹಾಗೆ ಏನೋ ಪ್ರಾಬ್ಲಮ್ ಆಯಿತು. ಅದಕ್ಕೆ ಇವತ್ತು ಗುರುವಾರ ಬಾಬಾಗೆ ಹೋಗೋಕ್ಕಾಗಿಲ್ಲ. ನೆಕ್ಸ್ಟ್ ಗುರುವಾರ ಹೋಗೋಣ ಅಂತ ಬಿಟ್ಟೆ. ಇನ್ನು ಪೂಜೆ ಎಲ್ಲ ಮಾಡ್ಕೋಬೇಕು. ಗುರುವಾರದ ಮನೇಲಿ ಪೂಜೆ ಇದೆ, ಪೂಜೆ ಮಾಡ್ಕೋತೀನಿ. ಭಾಗ್ಯ ಫಸ್ಟು ತಲೆ ಬಾಚಿ ಕಳಿಸ್ಬಿಡೋಣ ಈಗ. ಆಯ್ತು, ಈಗ ರೆಡಿ ಆಯ್ತು, ಹೊಂಟೇನ? ಬಾಯ್ 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 ಬಾಯ್. ಬಸ್ನಾಗ ಹೆಂಗಿರ್ಬೇಕು ಗೊತ್ತದಲ್ಲ. ಎಷ್ಟು ಚಂದ ನೋಡೋದು ಮರಿ. ರಾಮು ಅವ್ರ ಜೊತೆಗೆ ಹೋಗಿ ಆಮೇಲೆ ಬರ್ತಾನೆ ವಾಪಸ್. ನಾನು ಪೂಜೆಗೆ ರೆಡಿ ಮಾಡ್ತಾಯಿದ್ದೀನಿ. ಇವತ್ತು ಮಂಗನಪಾಳ್ಯಕ್ಕೆ ಹೋಗಲಿಲ್ಲ, ಹೂವು ಮತ್ತು ಎಲೆ ಎಂಥದ್ದು ತರಲಿಲ್ಲ. ನಾನು ಸದ್ಯಕ್ಕೆ ಪೂಜೆಗೆ ಏನು ಮಾಡ್ತಾಯಿದ್ದೀನಿ ಅಂದರೆ ಬಾದಾಮಿ ಎಲೆ ಇಟ್ಟೆ ಮಾಡ್ತಾಯಿದ್ದೀನಿ. ಮನೇಲಿ ಅವ್ರಿಗೆ ಹುಷಾರಿಲ್ಲ, ಅವರೇ ಹೋಗಿ ತೊಗೊಂಬರೋದು ಎಲ್ಲ. ಅವ್ರಿಗೆ ಹುಷಾರಿಲ್ಲ ಅಂತ ಇವತ್ತು ಹೂವು ಎಲೆನ ತೊಗೊಂಬರಕ್ಕೆ ಹೋಗಿಲ್ಲ. ಬಾದಾಮಿ ಎಲೆ ಇಟ್ಟು ಎಷ್ಟಾಗುತ್ತೋ ಅಷ್ಟು ಪೂಜೆ ಮಾಡ್ತೀನಿ. ಪೂಜೆ ಮಿಸ್ ಮಾಡ್ಕೊಳ್ಳಲ್ಲ. ಹೂವು ಇಲ್ಲ ಅಂದರೆ ಪೂಜೆ ಮಾಡೋದು ಬಿಡೋಕ್ಕಾಗಲ್ಲ. ಏನಿದೋ ಅದರಲ್ಲಿ ನಾನು ಇವತ್ತು ಪೂಜೆ ಮಾಡಿ ಮುಗಿಸ್ತೀನಿ. ಇವತ್ತು ಗುರುವಾರ ಹೂವು ಕಾಯಿ ಎಲ್ಲ ತರೋಕ್ಕಾಗಿಲ್ಲ. ದೇವರೇ ಕ್ಷಮಿಸಿ ಬಿಡು ನನ್ನ. ದೇವ್ರ ಕೋಪ ಎಲ್ಲ ಮಾಡ್ಕೊಳ್ಳಲ್ಲ. ದೇವ್ರಿಗೆ ಭಕ್ತಿ ಮುಖ್ಯ ಅಲ್ವಾ. ಇನ್ನೂ ರೆಡಿ ಮಾಡಿಲ್ಲ, ಬರೀ ಕಳಸ ಇಟ್ಟಿದ್ದೀನಿ ಅಷ್ಟೇ. ಇನ್ನೂ ಮಾಡಬೇಕೆಲ್ಲ. ಏನೋ ದೀಪ ಇಡಬೇಕು, ಮೇಲೇನು ದೀಪ ಇಟ್ಟಿಲ್ಲ. ಎಲ್ಲ ಮಾಡ್ಕೊತೀನಿ ನೋಡಿ. ಸಿಂಪಲ್ ಆಗಿ ಪೂಜೆನ ಮಾಡಿದ್ದೀನಿ. ಪೂಜೆ ಮುಗೀತು. ಮೇಲೆ ಕೂಡ ಅಷ್ಟೇ ಗಿಡದಲ್ಲಿರೋ ಹೂವನ್ನು ತೊಗೊಂಬಂದು ಅಷ್ಟೇ ಏರಿಸಿ ಪೂಜೆ ಮುಗಿಸಿದ್ದೀನಿ. ಪೂಜೆದೆಲ್ಲ ಮುಗೀತು. ಈಗ ನಾಷ್ಟ ಮಾಡಬೇಕು. ಇಲ್ಲಿ ಹಾಲು ಕಾಯ್ಸೋಕೆ ಇಟ್ಟಿದ್ದೆ, ಹಾಲು ಕಾದಿದೆ. ಅವಲಕ್ಕಿ ರೆಡಿ ಇದೆ. ಅವಲಕ್ಕಿ ಸ್ವಲ್ಪ ಬಿಸಿ ಮಾಡಿಕೊಂಡು ತಿನ್ಬೇಕೀಗ. ಹಾಗೆ ಅವಲಕ್ಕಿ ಬಿಸಿ ಮಾಡ್ತಾಯಿದ್ದೀನಿ. ಭಾಗ್ಯ ತಿಂದು ಹೋಗ್ತಾಳಂತೆ, ಬೇಗ ಮಾಡಿದೆ. ಹಾಗಾಗಿ ಅದೇನಾಯ್ತು ಅಂತ ತಣ್ಣಗಾಗೈತಿ ಈಗ. ಅದಕ್ಕೆ ಬಿಸಿ ಮಾಡ್ಕೊಂಡು ತಿನ್ನೋಣಂತ. ಹಾಗೆ ಇಲ್ಲಿ ಹಾಲನ್ನ ಸಕ್ಕರೆ ಹಾಕಿ ಕುದಿಯೋಕೆ ಇಟ್ಟೀನಿ. ಸ್ವಲ್ಪ ಬಾದಾಮಿ ಹಾಲು ಮಾಡ್ಕೊಳ್ಳೋಣ ಅಂತ. ಯಾಕೋ ಚಾನೇ ಆಗಿ ಬರೋವಲ್ದ ಮನೆಗೆ ಯಾರಿಗೂ. ಅವರು ಇವತ್ತು ತಲೆ ನುಸ್ಸಾಗತ್ತೆ ಅಂತ ಮುಟ್ಕೊಂಡ್ಬಿಟ್ಟಾರ. ಚಹಾ ಆಗಿ ಬರೋವಲ್ದು. ಹಾಗಾಗಿ ಇವತ್ತು ಏನು ಮಾಡಕತ್ತೀನಿ, ಬರೀ ಬಾದಾಮಿ ಹಾಲು ಮಾಡೋಣಂತ. ಬರ್ರಿ ನಾಷ್ಟ ಮಾಡೋಣಂತ. ಅವಲಕ್ಕಿ, ಮೊಸರು, ಬಾದಾಮಿ ಹಾಲು ರೆಡಿ ಮಾಡಿ ಇಟ್ಟೀನಿ. ಆಮೇಲೆ ಕುಡಿತೀನಿ. ಫಸ್ಟ್ ನಾಷ್ಟ ಮಾಡ್ತೀನಿ. ನಾಷ್ಟ ಮಾಡಿಬಿಟ್ಟು ಮತ್ತೆ ನಿಮ್ಗೆ ಆಮೇಲೆ ಸಿಗ್ತೀನಂತ. ನಾಷ್ಟ ಎಲ್ಲ ಮಾಡಿದ್ದಾಯಿತು. ಇನ್ನೂ ಮನೆ ಕೆಲಸ ಇದೆ ಸ್ವಲ್ಪ. ಇದೆಲ್ಲ ಆಮೇಲೆ ಮಾಡ್ಕೊಳ್ಳೋಣ. ಟೈಮ್ ಎಷ್ಟು ಗಂಟೆ ಇವಾಗ? 11 ಗಂಟೆ ಆಗ್ತಾಯಿದೆ. ಈಗ ಸ್ವಲ್ಪ ರಾಗಿ ತೊಳೆದು ಹಾಕೋಣ ಅಂತ. ಸ್ವಲ್ಪ ಬಿಸಿಲು ಬಂದಿದೆ, ನೋಡ್ತಿರ್ಬೇಕು. ಬಿಸಿಲು ಬಂದಿದೆ, ಅದಕ್ಕೆ ಇಲ್ಲಿ ರಾಗಿ ತೊಗೊಂಬಂದಿಟ್ಟಿದ್ದೀನಿ ತೊಳೆಯೋಣ ಅಂತ. ರಾಗಿ ತೊಳೆದ ನೀಟಾಗಿ ರಾಗಿ ತೊಳೆದಾಕ್ಬೇಕು. ರಾಗಿ ತೊಳೆದ್ರೇ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಹಿಟ್ಟು ಇಲ್ಲ ಅಂದರೆ ಹಿಟ್ಟು ಒಂಥರ ಕಸರೆ ಆಗಿಬಿಡುತ್ತೆ. ತುಂಬ ಧೂಳಿರುತ್ತೆ ಇದರಲ್ಲಿ. ಹಾಗಾಗಿ ಇದನ್ನು ನೀಟಾಗಿ ಒಂದು ಏನಿಲ್ಲ ಅಂದರೆ 10-12 ಸತಿ ತೊಳ್ಕೊಬೇಕಿದು.
ನೋಡಿ ಎಷ್ಟು ಹೊಲಸಿದೆ, ಇದೆಲ್ಲ ಹೊಲಸು. ಇದೆಲ್ಲ ಈಗ ನೀರು ಬಗ್ಗಿಸಿ ತೆಗಿಬೇಕು. ನೋಡಿ ಇಲ್ಲಿ ಕೈನೇ ಹಾಕಿಲ್ಲ ನಾನು ಅದರಲ್ಲಿ. ನೋಡಿ ಎಷ್ಟು ಗಲೀಜಿದೆ, ತುಂಬ ಕಡ್ಡಿ ಅದು ಇದು ಕಸ ಜಾಸ್ತಿ ಇರುತ್ತೆ. ಇನ್ನೂ ಕೈ ಹಾಕಿ ತೊಳೆದ್ರೆ ಇನ್ನೂ ಜಾಸ್ತಿ ಬರುತ್ತೆ ಇದರಲ್ಲಿ. ನಾನು ತೊಳಿಬೇಕಿದು. ನೀಟಾಗಿ ಇದೆಲ್ಲ ತೊಳಿಬೇಕು. ತುಂಬ ಅಂದರೆ ತುಂಬ ಹೊಲಸಿರುತ್ತೆ ಇದರಲ್ಲಿ, ಸಿಕ್ಕಾಪಟ್ಟೆ ಹೊಲಸು. ನೋಡ್ರಿ ಇಲ್ಲಿ ಎಷ್ಟು ಹೊಲಸೈತಿ, ಕಾಣಕತ್ತಿರ್ಬೇಕು ನಿಮ್ಗೆ. ಸ್ವಲ್ಪ ಕ್ಯಾಮ್ರಾ ಬಗ್ಗಿಸಿ ನೋಡ್ರಿ ಈಗ ಎಷ್ಟು ಹೊಲಸು. ನೀರು, ರಾಗಿ ನೀರು ಎಷ್ಟು ಹೊಲಸಿರ್ತೈತಿ. ರಾಸನ್ದಾಗ ಕೊಟ್ಟಿರೋದು ಇದು, ರೇಷನ್ ತೊಗೊಂಬರ್ತೀವಲ್ಲ ಅದ್ರಾಗ ಬಂದಿರೋದು ರಾಸನ್. ಇದು ಎಲ್ಲ ಕಡ್ಡಿ ಕಸರೆಲ್ಲ ಇರ್ತಾವೆ. ನೀಟಾಗಿ ತೊಳೆದು ಈ ಥರ ಹಸನ್ ಮಾಡಿ ಇಸ್ಕೊಂಬಂದು ಹಿಟ್ಟು ಮಾಡ್ಕೊಂಬರ್ಬೇಕು. ಈಗ 3 ಸಾರಿ ತೊಳೆದಿನಿ, ಇನ್ನು 10 ಸಾರಿ ತೊಳೆದ್ರೂ ಎಲ್ಲ ಎಷ್ಟು ಹೊಲಸು ಬರ್ತದೆ. ನೋಡಿ ಎಷ್ಟು ಕ್ಲೀನ್ ಆಯ್ತು ಇವಾಗ. ಆವಾಗಲೇ ನೋಡಿದ್ರಲ್ಲ ಎಷ್ಟು ಹೊಲಸಿತ್ತು ರಾಗಿಯಲ್ಲಿ. ಇವಾಗ ನೋಡಿ, ಆವಾಗಲೇ ರಾಗಿ ಕಾಣ್ತಾನೆ ಇರಲಿಲ್ಲ, ಒಳ್ಳೆ ಮುತ್ತಾಗಿದೆ ಇವಾಗ ರಾಗಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಈ ಥರ ನೀಟಾಗಿ ತೊಳೆದು ಬಿಸ್ಕೊಂಬಂದ್ರೆ ಆಯಿತು. ಇದನ್ನು ಇವಾಗ ಈ ಥರ ಚಾಣಿ ಇರುತ್ತಲ್ಲ ಇದರಲ್ಲಿ ಎತ್ತಿಬಿಡೋದು. ತೆಗೆದು ಒಯ್ದು ಒಣಗಿಸೋದಿಲ್ಲ. ನೋಡಿ ರಾಗಿ ಅವತಾರ ಹೆಂಗಿದೆ ಇದು. ಈ ಥರ ರಾಗಿ ತೊಗೊಂಡೋಗಿ ಆ ಥರ ತೊಳೆದು ಕ್ಲೀನ್ ಮಾಡಬೇಕು. ಕೇರ್ಬೋದು, ಇದು ಕೇರಿ ಹಸನ್ ಮಾಡ್ಕೋಬೋದು. ಅಯ್ಯಪ್ಪ, ಇದು ಕೇರಷ್ಟರಲ್ಲೇ ಇದ್ರ ಡಿಸ್ಟ್ ಎಲ್ಲ ಗಂಟ್ಲಲ್ಲಿ ಸಿಕ್ಕಾಕೊಂಡು ಅಷ್ಟೇ ನಮ್ಮ ಕತೆ. ಈಗ ಇಷ್ಟು ತೊಳೆದು ಹಾಕಿದ್ವಿ ಅಂದ್ರೆ ಮತ್ತೆ ಅವರು ಬೀಸ್ತಾರಲ್ಲ ಹಿಟ್ಟು ಮಾಡೋ ಟೈಮಲ್ಲಿ ಮತ್ತು ಮಿಷಿನ್ಗೆ ಹಾಕೋತಾರೆ. ಕ್ಲೀನ್ ಮಾಡೋ ಮಿಷಿನ್ ಇರ್ತೈತಿ, ಮಣ್ಣು ಧೂಳು ಎಲ್ಲ ಇನ್ನೂ ಕ್ಲೀನ್ ಮಾಡ್ತಾರೆ. ಅಂತ ಮಿಷಿನ್ ಐತಿ, ರಾಗಿ ಹಿಟ್ಟು ಮಾಡೋದು ಅದು ಕ್ಲೀನ್ ಮಾಡಿ ಮತ್ತು ಅವರು ಹಿಟ್ಟು ಮಾಡಿಕೊಡ್ತಾರೆ. ಅಕ್ಕಿ ಇದು ಎಷ್ಟು ಇರ್ತದೆ, ಧೂಳೆಲ್ಲ ತೆಗೆದು ಹಳ್ಳು ಮಣ್ಣು ಏನಿರೋದು ಎಲ್ಲ ಸಪ್ರೇಟ್ ಮಾಡಿ ಕೊಡ್ತಾರೆ ಅವರು ಹಿಟ್ಟು ಮಾಡಿ. ನೋಡ್ರಿ ಎಷ್ಟು ಹೊಲಸೈತಿದು. ಇದೆಲ್ಲ ಕೆಟ್ಟೋಗಿರೋ ರಾಗಿ. ನೋಡಿ ಇಲ್ಲೇ ರಾಗಿನ ತೊಳೆದು ಒಣಗಿಸದೆ ಇಷ್ಟೆಲ್ಲ ರಾಗಿ ಇದೆ ನೋಡಿ. ಇನ್ನೇನು ಸ್ವಲ್ಪ 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 ಬಿಸಿಲು ಬರ್ತಾ ಇರುತ್ತೆ. ರಾಗಿಯಲ್ಲಿ ಕಲರ್ ಚೇಂಜ್ ಇದೆ ನೋಡಿ. ಈ ರಾಗಿ ಕಲರ್ ಹಿಂಗಿದೆ, ಆ ರಾಗಿ ಕಲರ್ ಹಿಂಗಿದೆ. ಇದು ಹೊಸ ರಾಗಿ. ಈ ಹೊಸ ರಾಗಿ ಇವತ್ತು ರಾಸನಿಂದ ತೊಗೊಂಬಂದಿರೋದು. ಇದು ಇವತ್ತು ತೊಗೊಂಬಂದಿರೋ ರಾಗಿ. ಇದು ಮುಂಚೆಯಿಂದ ನಾವು ಕೂಡಿಟ್ಟಿರೋದು. ತೊಗೊಂಬಂದು ಹಾಗೆ ಇಟ್ಟಿದ್ವಿ. ಯಾವಾಗ ಹಿಟ್ಟು ಬೇಕೋ ಅವಾಗೆ ತೊಳೆದು ಬಿಸ್ಕೊಂಬರ್ತೀವಿ. ಈ ಸತಿ ಎಲ್ಲ ಒಂದೇ ಸತಿ ತೊಳೆದಾಕ್ಬಿಟ್ಟೆ, ಬೇಕಾದ್ರೆ ಬಿಸ್ಕೊಂಬರೋಕ್ಕಾಗತ್ತೆ. ಇನ್ನು ಮಳೆಗಾಲ ಸ್ಟಾರ್ಟ್ ಆಯಿತು, ಇನ್ನು ಯಾವಾಗ ಮಳೆ ಬರುತ್ತೆ ಗೊತ್ತಾಗಲ್ಲ, ಬಿಸಿಲು ಬರುತ್ತೋ ಇಲ್ಲ. ಹಾಗಾಗಿ ಇವಾಗ ತೊಳೆದಿಟ್ಕೊಂಬಿಟ್ರೆ ಹಾಗೆ ಯಾವಾಗ ಬೇಕೋ ಅವಾಗ ಬಿಸ್ಕೊಂಬರೋಕ್ಕಾಗತ್ತೆ ಹಿಟ್ಟು. ರಾಗಿ ಹಿಟ್ಟು ಖಾಲಿ ಆಗಿದೆ ಅಂತ ನಾನು ರಾಗಿ ದೋಸೆ ಮಾಡಿಲ್ಲ. ನಾನು ತುಂಬ ರಾಗಿ ದೋಸೆ ಮಾಡೋದೇ ಜಾಸ್ತಿ ಡೈಲಿ. ವಾರದಲ್ಲಿ 1-2 ಸತಿ ಬೇರೆ ನಾಷ್ಟ ಮಾಡ್ತೀನಿ ಬೆಳಗ್ಗೆ. ಮಿಕ್ಕಿ ಟೈಮೆಲ್ಲ ಬರೀ ರಾಗಿ ದೋಸೆನೇ ನನಗೆ. ಇದು ರಾಗಿ ಒಣಗಲಿ, ನಾನು 2-3 ದಿವಸ ಒಣಗಿಸ್ಬೇಕು. ಚೆನ್ನಾಗಿ ಒಣಗಿಸಿ ಎತ್ತಿಟ್ಬಿಟ್ರೆ ಸರಿ ಹೋಗುತ್ತೆ. ಇದು ಸ್ವಲ್ಪ ದಪ್ಪ ಹಾಕಿದ್ದೀನಿ. ಇಷ್ಟು ದೊಡ್ಡ ಬೆಡ್ಶೀಟ್ ಹಾಕಿದ್ದೀನಿ ಅಂದರೂ ಕೂಡ ಅದು ಜಾಗ ಸಾಕಾಗಿಲ್ಲ. ಸ್ವಲ್ಪ ನಿಧಾನಕ್ಕೆ ಹಂಗೆ ಇಡೀ ದಿವಸ ಇದರಲ್ಲಿ ಕೈ ಆಡಿಸ್ಕೊಂಡಿದ್ರೆ ಚಂತನ ಒಣಗ್ತದೆ. ನಾವು ಹೇಳ್ತೀನಿ ನೋಡ್ರಿ, ಒಣಗಿ ಅಲ್ಲಿವರೆಗೂ
ಟೈಮ್ ನೋಡಿ ನಾ 11:30 ಹೋಗಿನಿ, ಈಗ 12:30 ಆಯ್ತು. 1 ತಾಸು ಆಗಿತ್ತು ಕೆಲಸ. ಈ ಸದ್ದ ದೇವಸ್ಥಾನಕ್ಕೆ ಹೋಗ್ಬೇಕು, ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗ್ಬೇಕು. ಹೋಗಿ ಬರೋಣ ಅಂತ ಹೋಗಾಕ ಸ್ವಲ್ಪ ರೆಡಿ ಆಗಬೇಕು. ನಾನು ದೇವಸ್ಥಾನಕ್ಕೆ ಹೋಗೋಕ್ಕೆ ರೆಡಿ ಆದೆ. ಪಕ್ಕದ ಮನೆ ಆಂಟಿನೂ ಬರ್ತೀನಿ ಅಂತಂದ್ರೆ ಅವರು ನಾನು ಕೂಡಿ ಹೋಗೋಣ ಅಂತ. ಅಂದರೆ ರೋಡಲ್ಲೆಲ್ಲ ನನಗೆ ವಿಡಿಯೋ ಮಾಡೋಕ್ಕಾಗಲ್ಲ, ಅವ್ರ ಜೊತೆಯಲ್ಲಿದ್ದರೆ ವಿಡಿಯೋ ಮಾಡಲ್ಲ. ನಾನು ವಿಡಿಯೋ ಮಾಡ್ತೀನಿ, ಆದರೆ ಅವರು ನಾನಿಬ್ಬರು ಸೇರಿ, ಅಂದರೆ ಅವ್ರ ಜೊತೆಗೆ ಅವರು ವಿಡಿಯೋಕ್ಕೆ ಬರೋಕ್ಕೆ ಇಷ್ಟ ಆಗಲ್ಲ, ಹಾಗಾಗಿ ಅವರು ಸೇರಿಸ್ಕೊಂಡು ನಾನು ವಿಡಿಯೋನ ಮಾಡಿಲ್ಲ. ಅವ್ರ ಜೊತೆಗೆ ನಾನು ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ರೋಡಲ್ಲೆಲ್ಲ ನಾನು ವಿಡಿಯೋ ಮಾಡಲ್ಲ. ಬನ್ನಿ ಇವಾಗ ಹೋಗೋಣ. ಇಲ್ಲಿ ಬಂದಿದ್ದೀನಿ ನಾನು ದೇವಸ್ಥಾನಕ್ಕೆ. ನೋಡ್ತಾ ಇರ್ಬೇಕು ನೀವು, ಜನ ಎಷ್ಟೊಂದು ಜನ ಇದೆ ಇಲ್ಲಿ. ಇವರೇ ಆಂಟಿ, ನೋಡಿರ್ಬೇಕು ನೀವು. ನೋಡಿ ಇಲ್ಲಿ ಫಸ್ಟು ಬಂದಾಗ ಬ್ರಹ್ಮದೇವರು ಸಿಗ್ತಾನೆ. ದತ್ತಾತ್ರೇಯ ದೇವರು. ಇಷ್ಟು ದೊಡ್ಡದಾಗಿದೆ ದೇವಸ್ಥಾನ, ಸಾಯಿಬಾಬಾ ದೇವಸ್ಥಾನ ಇದು. ನೋಡಿ ಎಷ್ಟೊಂದು ಕ್ಯೂ ಇದೆ, ಇಲ್ಲಿಂದ ಅಲ್ಲಿವರೆಗೂ ಇದೆ. ಇನ್ನೂ ಆಚೆ ಕಡೆ ಕೂಡ ಇದೆ ನೋಡಿ. ಇಲ್ಲಿ ಆಚೆ ಕೂಡ ಫುಲ್ಲು ಜನ, ಒಳಗೆ ಹೊರಗೆ ಫುಲ್ಲು ಜನ ಇರ್ತಾರೆ. ನೋಡ್ತಾ ಇರ್ಬೇಕು. ಇಲ್ಲಿ ಬೆಳಗ್ಗೆ ಎಷ್ಟು ಗಂಟೆಗೆ ಅಂದರೆ 6:30ಗೆ ಸ್ಟಾರ್ಟ್ ಆಗುತ್ತೆ ಜನ ಬರೋಕ್ಕೆ. 6:30ಯಿಂದ 2:30, 3 ಗಂಟೆವರೆಗೂ ಜನ ಬರ್ತಾನೆ ಇರ್ತಾರೆ. ಇಷ್ಟೇ ಜನ ಇರ್ತಾರೆ. ಇವಾಗ ಹಿಂಗೆ ಕ್ಯೂ ಅಲ್ಲಿ ಬರ್ತಾ ಇದ್ದಾರೆ, ಇಷ್ಟು ಜನ ಇರ್ತಾರೆ ಅಲ್ಲಿ. ಅದು ಯಾರು ಕೂಡ ನಿಂತ್ಕೊಳ್ಳಲ್ಲ, ಹಂಗೆ ಹೋಗ್ತಾ ಇರ್ತಾರೆ ಅಂದ್ರೂ ಅಷ್ಟು ಜನ ಇರ್ತಾರೆ. ಇಲ್ಲಿ ದೀಪ ಇಟ್ಟಿದ್ದಾರೆ ನೋಡ್ಬೇಕು ನೀವು. ಎಲ್ಲರೂ ಹರಕೆ ಮಾಡ್ಕೊಂಡವ್ರು ಬಂದು ಆ ಥರ ದೀಪನ ಬೆಳಗ್ತಾರೆ. ಸಾಯಿಬಾಬಾ ದೇವಸ್ಥಾನದಲ್ಲಿ, ಪ್ರತಿಯೊಂದು ದೇವಸ್ಥಾನದಲ್ಲಿ ಅದು ಉದಿ ಸುಡೋದಂತ ಇರುತ್ತಲ್ವ, ಅದು ಇದೆ. ಅದೇನಂತ ಅಷ್ಟು ಕ್ಲಿಯರಾಗಿ ಗೊತ್ತಿಲ್ಲ. ಇಲ್ಲಿ ನೋಡಿ ಊಟ ರೆಡಿ ಇದೆ. ಪಲಾವು ಮತ್ತು ಚಟ್ನಿ, ಜಾಂಗೀರ ಕೊಟ್ಟಿದ್ದಾರೆ ಊಟ ಪ್ರಸಾದ. ಬರೋ ಟೈಮಲ್ಲಿ ಇಲ್ಲಿ ಇದೇನು ಕಮಲ ಹೇಳಿದ್ರಪ್ಪ ಗೊತ್ತಿಲ್ಲ. ಇಲ್ಲಿ ರಾಗಿ ಒಣಗಿಸಿದ್ದೀನಿ. ಈ ರಾಗಿನ ಸ್ವಲ್ಪ ಕೈ ಆಡಿಸೋಣ ಅಂತ ಮನೆಗೆ ಬಂದೆ. ಅದು ಏನು ಕಮಲ ಹೇಳಿದ್ರು, ಬ್ರಹ್ಮ ಕಮಲ ಹೂವು ಅಂತೆ ಅದು. ಸವಿತಾ ಅದೊಂದು ಫೋಟೋ ತೊಗೊಳ್ಳಿ, ವಿಡಿಯೋ ಮಾಡ್ಕೊಳ್ಳಿ ಅಂತ ಹೇಳಿದ್ರು, ಹಾಗಾಗಿ ಅದನ್ನು ಮಾಡ್ಕೊಂಡು ಬಂದೆ. ಇಲ್ಲಿ ರಾಗಿ ನೋಡ್ತಾ ಇರಬೇಕು, ಕಲರ್ ಚೇಂಜ್ ಇದೆ ನೋಡಿ. ಆ ರಾಗಿದು ಈ ರಾಗಿದು ಕಲರ್ ಚೇಂಜ್ ಇದೆ. ಈ ಎಲ್ಲೋ ಕಲರ್ ಕಾಣ್ತಾ ಇರೋ ರಾಗಿ ಫಸ್ಟ್ ಇವಾಗ ತೊಗೊಂಬಂದಿದ್ದು. ಈ ರೆಡ್ ಕಲರ್ ಇವಾಗ ಕೈ ಆಡಿಸ್ತಾ ಇರೋದು, ಇದು ಬಂದುಬಿಟ್ಟು ಮೊದಲೇದು. ಅದಕ್ಕೂ ಇದಕ್ಕೂ ಕಲರ್ ನೋಡಿ ಎಷ್ಟು ಡಿಫ್ರೆಂಟ್ ಆಗಿದೆ. ಓಕೆ, ಒಂದೇ ಸತಿ ಬೀಸ್ಕೊಂಡು ಬರೋಣ, ಸುಮ್ಮನೆ ಒಂದೊಂದು ಟೈಮ್ಗೆ ಆಗಲ್ಲ ಅಂತ ಅದಕ್ಕೆ ಒಂದೇ ಸತಿ ತೊಳೆದಿಟ್ಟು. ಇನ್ನು ಮಳೆಗಾಲ ಯಾವಾಗ ಮಳೆ ಬರುತ್ತೆ ಹೇಳೋಕ್ಕಾಗಲ್ಲ, ಹಾಗಾಗಿ ಒಂದೇ ಟೈಮ್ ತೊಳೆದು ಹಾಕ್ಕೊಂಡು ಒಣಗಿಸಿ ಇಟ್ಕೊಂಡ್ರೆ ಬೇಕಾದಾಗ ನಮಗೆ ಆಗುತ್ತೆ ಅಂತ ನಾನು ತೊಳೆದು ಹಾಕ್ಕೊಂಡಿದ್ದೀನಿ. ನೋಡಿ ಇಲ್ಲಿ ರಾಮು ಕೂತ್ಕೊಂಡಿದ್ದಾನೆ. ಅವನು ಯಾವಾಗಲೂ ಒಬ್ಬನೇ ಕೂತ್ಕೊಂಡೇ ಇರ್ತಾನೆ, ಆಚೆ ಕಡೆ ಹೋಗಲ್ಲ, ಏನಿಲ್ಲ. ಹೋಗ್ತಾನೆ, ಯಾವಾಗವಾಗ ಹೋಗ್ತಾನೆ, ಓಡಾಡ್ತಾನೆ, ಬರ್ತಾ ಇರ್ತಾನೆ. ಹೋಗ್ತಾ ಬರ್ತಾ ಅವನ್ನ ಮಾತಾಡ್ಸ್ಕೊಂಡಿರ್ತೀವಿ. ತುಂಬ ಖುಷಿ ಆಗುತ್ತೆ. ನೋಡಿ ಯಾವ ಥರ ಬಂದಿದೆ ಮೋಡ, ಮಳೆ ಬರೋ ಥರ ಇದೆ. ಗೊತ್ತಿಲ್ಲ ಮಳೆ ಬರುತ್ತೆ ಇಲ್ಲ ಅಂತ. ಈ ಥರ ಮೋಡ ಬಂದಿದೆ. ಇನ್ನು ಮಳೆಗಾಲ ಸ್ಟಾರ್ಟ್ ಆದಮೇಲೆ ಯಾವಾಗ ಸುರಿಯುತ್ತಂತಲೇ ಗೊತ್ತಾಗಲ್ಲ ಮಳೆ. ಅದರಲ್ಲಿ ಬೆಂಗಳೂರಲ್ಲಂತೂ ಹೇಳಂಗಿಲ್ಲ, ಅವಾಗಿಂದ ಅವಾಗೆ ಬಂದ್ಬಿಡುತ್ತೆ ಮಳೆನ. ವಾತಾವರಣ ಈ ರೀತಿ ಇದೆ ಬೆಂಗಳೂರಲ್ಲಿ ಇವಾಗ. ರಾಮನ್ನಂತೂ ಬಿಡೋ ಹಾಗೆ ಇಲ್ಲ. ಹೋಗ್ತಾ ಬರ್ತಾ ಅವನ್ನ ಕೆದ್ಕೊಂಡು ಮಾತಾಡ್ಸ್ಕೊಂಡು ಬೈಕೊಂಡು ಹೊಡ್ಕೊಂಡಿರ್ತೀನಿ ನಾನು. ಗಾಯ ಎಲ್ಲ ಮಾಡ್ಕೊಂಡ್ಬಿಟ್ಟವನೆ, ಕಾಲಿಗೆ ಏನಾಗಿದೆ ಗೊತ್ತಿಲ್ಲ, ಕೆದರ್ತಾ ಇರ್ತಾನೆ ಯಾವಾಗ ನಾನು ಪರ್ಚ್ಕೊಂಡು. ತಲೆಗೆ ಹೊಡೆದ್ರು ನೋಡಿ ಹೆಂಗೆ ಕೂತ್ಕೊಂಡಿದ್ದಾನೆ. ನಾನು ಹೊಡಿತಾ ಇದ್ದೀನಿ ತಲೆಗೆ ಮೊಬೈಲಿಂದ, ಹಾಗೇ ಕೂತ್ಕೊಂಡಿದ್ದಾನೆ ಅವನು. ಇವಾಗ ಅವರಮ್ಮ ಇನ್ನೂ ಮರಿ ಹಾಕೈತೆ. ತುಂಬ ಕ್ಯೂಟ್ ನಾಯಿ ಮರಿ, ಎಷ್ಟು ಚೆನ್ನಾಗಿದ್ದಾವೆ ಅಂದರೆ ದೃಷ್ಟಿ ಆಗಿಬಿಡುತ್ತೆ, ಅಷ್ಟು ಕ್ಯೂಟಾಗಿ ಅಷ್ಟು ಚೆನ್ನಾಗಿದ್ದಾವೆ ಮರಿಗಳು ಇವಾಗ. ಇವನು ಕೂಡ ಹಂಗೆ, ರಾಮು ಚಿಕ್ಕವನಿದ್ದಾಗ ಅದೇ ಈ ಥರ ಇದ್ದ, ಇವಾಗ ದೊಡ್ಡವನಾಗ್ಬಿಟ್ಟ. ಟೈಮ್ ನೋಡಿ 3 ಗಂಟೆ ಆಗ್ತಾಯಿದೆ. ಮತ್ತೆ ನಿಮಗೆ ಭಾಗ್ಯ ಬಂದ ಮೇಲೆ ಸಿಗ್ತೀನಿ. ನೋಡಿ ಇಲ್ಲಿ ಭಾಗ್ಯ ಬಂದುಬಿಟ್ಟು ಏನು ಕೆಲಸ ಮಾಡಿದಾಳೆ. ನಾನು ಬಟ್ಟೆ ಹೊಲಿಯೋಣಂತ ಕೂತ್ಕೊಂಡಿದ್ದೆ, ಭಾಗ್ಯ ಬಂದುಬಿಟ್ಟು ಸ್ಕೂಲಿಂದ ಬಂದು ಈ ರೀತಿ ರಾಗಿ ಒಣಗಿಸಿದ್ದೀನಿ, ಅದರಲ್ಲಿ ಈ ಥರ ಮಾಡಿದ್ದಾಳೆ ನೋಡಿ ಭಾಗ್ಯ.
ಇವಾಗ ರಾಗಿನ ಎತ್ತಿ ತೆಗೆದುಬಿಡೋಣ ಅಂತ. ಯಾಕಂದರೆ ಎಲ್ಲ ಒಣಗೋಗಿದೆ ಮತ್ತು ಸಾಯಂಕಾಲ ಆಗಿದೆ, ಮಳೆ ಗಿಡ ಬರೋ ಥರ ಆಗುತ್ತೆ. ಹಾಗಾಗಿ ತೆಗೆದುಬಿಟ್ಟು ನಾಳೆ ಎಲ್ಲ ಮತ್ತೆ ಒಣಗಿಸ್ಕೊಳ್ಳೋಣ ಅಂತ ರಾಗಿನ ತೆಗೆದು ಎತ್ತಿಡ್ತಾ ಇದ್ದೀನಿ. ಇದೊಂದು 2-3 ದಿವಸ ಒಣಗಿಸಿ ಇಟ್ಕೋಬೇಕು. ಹಾಗೆ ಒಂದು ದಿವಸಕ್ಕೆ ಎಲ್ಲ ಒಣಗುತ್ತೆ, ಆದರೆ ಅಷ್ಟೊಂದು ಇರಲ್ಲ, ತ್ಯಾವ ಇರುತ್ತೆ ಮತ್ತೆ. ಹಾಗಾಗಿ ಫುಲ್ಲು ಒಂದು 2-3 ದಿವಸ ಒಣಗಿಸಿ ಈ ಥರ ಎತ್ತಿಟ್ಕೊಂಡ್ಬಿಟ್ರೆ ಸರಿ ಹೋಗುತ್ತೆ ನಮಗೆ. ನೋಡಿ ಇಲ್ಲಿ ಚಾಕ್ ಇಟ್ಟಿದ್ದೆ, ಚಾಕ್ ಕುದೀತಾ ಇದೆ. ರಾಗಿನ ಎತ್ತಿಟ್ಟು ಬಂದು ಚಾನ ಮಾಡಿದೆ, ಚಹಾ ಕುಡಿಯೋಣ ಅಂತ. ಚಾಯ್ ಬಿಡಬೇಕು ಅಂತ ಎಷ್ಟು ಪ್ರಯತ್ನ ಮಾಡಿದ್ರು ಚಹಾ ಅಂತೂ ಬಿಡೋಕ್ಕೆ ಆಗ್ತಾ ಇಲ್ಲ. ಬನ್ನಿರಿ ಎಲ್ಲರೂ ಚಹಾ ಕುಡಿಯೋಣ. ಭಾಗ್ಯ ಇಲ್ಲಿ ಹೋಮ್ವರ್ಕ್ ಮಾಡ್ತಾ ಇದ್ದಾಳೆ. ನೋಡಿ ಫ್ರೆಂಡ್ಸ್, ಅಮ್ಮ ಇವಾಗ ದೀಪ ಹಚ್ಚಿದ್ರು, ಊದಿನ ಕಡ್ಡಿ ಬೆಳಗ್ತಾವ್ರಿ. ನೋಡಿ ಇಲ್ಲಿ ನೋಡಿ, ನೋಡಿ ಬಾಗಿಲಿಗೆ ಬೆಳೀತಿದ್ದಾರೆ. ನೋಡಿ ಕಳಸಕ್ಕೆ ಬೆಳಗುತ್ತಿದ್ದಾರೆ. ಇದು ನೋಡಿ ಫ್ರೆಂಡ್ಸ್, ಸಾಂಬ್ರಾಣಿ ಹಚ್ಚುತ್ತಿದ್ದಾರೆ ಅಮ್ಮ. ಅದಕ್ಕಷ್ಟೇ ಬೆಳಗ್ತಾರೋ ಅಥವಾ ಬೇರೆದಕ್ಕೆಲ್ಲ ಬೆಳಗ್ತಾರೆ ನೋಡಿ, ಅದಕ್ಕಷ್ಟೇ ಬೆಳಗಿದ್ರು. ನಮಸ್ಕಾರ ಮಾಡ್ತಾರೆ. ನಾನು ನೋಡಿ ಬಿಸ್ಕೆಟ್ ಮತ್ತು ಬಾದಾಮಿ ಹಣ್ಣು ಇಟ್ಕೊಂಡಿದ್ದೀನಿ. ಅಮ್ಮ ಧ್ಯಾನ ಮಾಡ್ತಿದ್ದಾರೆ. ಅಮ್ಮ ಧ್ಯಾನ ಮಾಡಿ ನಾನು ಅಷ್ಟೊತ್ತಿಗೆ ಹಾಲು ಮತ್ತು ಬಿಸ್ಕಿಟು ಕುಡಿತೀನಿ. ಆಯಿತಾ ಫ್ರೆಂಡ್ಸ್? ಬನ್ನಿ ಫ್ರೆಂಡ್ಸ್, ಎಲ್ಲರೂ ಹಾಲು ಮತ್ತು ಬಿಸ್ಕಿಟ್ ಕುಡಿಯೋಣ. ಬಿಸ್ಕಿಟ್ನ ತಿನ್ನೋಣ, ಹಾಲನ್ನ ಕುಡಿಯೋಣ. ಆಯಿತಾ ಫ್ರೆಂಡ್ಸ್? ನೋಡಿ ಅಮ್ಮ ಪೂಜೆ ಮಾಡೋದಾದ್ಮೇಲೆ ಕುಂಕುಮ ಇಟ್ಕೊತಿದ್ದಾರೆ. ಈ ಬ್ಲಾಗ್ನ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೊತೀನಿ. ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಬ್ಲಾಗ್ನ. ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು.